ಲೋಕಸಭೆ ಫಲಿತಾಂಶದ ಬಳಿಕ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಕೋತ ಶುರುವಾಗಿದೆ. ಕಾಂಗ್ರೆಸ್ ನಾಯಕರಿಂದ ಒಬ್ಬರ ಮೇಲೆ ಒಬ್ಬರಿಂದ ಕೆಸರೆರಚಾಟ ಶುರುವಾಗಿದ್ದು, ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ನಡುವೆ ವೈಮನಸ್ಸು ಉಂಟಾಗಿದೆ. ಚಿಕ್ಕೋಡಿಯಲ್ಲಿ ಪ್ರೆಸ್ ಮೀಟ್ ಕರೆದು ಸಚಿವ ಸತೀಶ್ ವಿರುದ್ಧ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅಸಮಾಧಾನ ಹೊರಹಾಕಿದ್ದಾರೆ. ಈ ಭಾಗದ ಎಸ್ಸಿ ನಾಯಕರನ್ನ ರಾಜಕೀಯವಾಗಿ ಜಾರಕಿಹೊಳಿ ಫ್ಯಾಮಿಲಿ ನಿರ್ನಾಮ ಮಾಡುತ್ತಿದೆ ಎಂದು ಆರೋಪ ಮಾಡಿದ್ರು. ಮಹೇಂದ್ರ ತಮ್ಮಣ್ಣವರ ಆರೋಪಕ್ಕೆ ತಿರುಗೇಟು ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ, ಮತದಾನಕ್ಕಿಂತ 2 ದಿನ ಮುಂಚೆ ಮಹೇಂದ್ರ ತಮ್ಮಣ್ಣವರ್ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಚುನಾವಣೆಯಲ್ಲಿ ಅವರ ಸಂಬಂಧಿ ಶಂಭು ಕಲ್ಲೋಳಿಕರ್ ಪರವಾಗಿ ಕೆಲಸ ಮಾಡಿದ್ದಾರೆ. ಕುರ್ಚಿಯಲ್ಲಿ ಶಂಭು ಕಲ್ಲೋಳಿಕರ್ಗೆ ಕೇವಲ 3,000 ಮತಗಳು ಬಂದಿವೆ. ಮಹೇಂದ್ರ ತಮ್ಮಣ್ಣವರ ತಾಕತ್ತು ಅಷ್ಟೇ ಎಂದು ವ್ಯಂಗ್ಯವಾಡಿದ್ದಾರೆ. ನಾನು ಯಾವ ನಾಯಕರನ್ನ ತುಳಿಯುವ ಪ್ರಯತ್ನ ಮಾಡ್ತಿಲ್ಲ. ಪಕ್ಷದಲ್ಲಿ ಇದ್ದುಕೊಂಡು ಬೇರೆಯವರ ಪರವಾಗಿ ಮಹೇಂದ್ರ ತಮ್ಮಣ್ಣವರ್ ಕೆಲಸ ಮಾಡಿದ್ದಾರೆ. ಮಹೇಂದ್ರ ತಮ್ಮಣ್ಣವರಿಗೆ ಟಿಕೆಟ್ ಕೊಡಿಸಲು ನಾನು ಕಾರಣವಾಗಿದ್ದೇನೆ. ಒಂದು ವೇಳೆ ಅವರನ್ನು ಬೆಳೆಸುವ ಉದ್ದೇಶವಿಲ್ಲದಿದ್ದರೆ ಬೇರೆಯವರಿಗೆ ಟಿಕೆಟ್ ನೀಡುವಂತೆ ಸೂಚಿಸುತ್ತಿದೆ ಎಂದು ಜಾರಕಿಹೊಳಿ ಶಾಸಕ ತಮ್ಮಣ್ಣವರಿಗೆ ತಿರುಗೇಟು ನೀಡಿದ್ದಾರೆ. ಸರ್, ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ 23,000 ಲೀಡ್ ಬಂದಿತ್ತು. ಏನು MLA ಎಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು, ಅದನ್ನೇ ಕೂಡ MP ಎಲೆಕ್ಷನ್ದಲ್ಲೂ ಕೂಡ ಲೀಡ್ ಮಾಡಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ 50,000ದಿಂದ ಲೀಡ್ ತೊಗೊಂಡಿದ್ರು. ಆದರೆ ಈ ಬಾರಿ 23,000 ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ. ಇವರೇ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಲಿಲ್ವಾ ಅಂತ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಸರ್. ಅವರು ಪ್ರಶ್ನೆ ಇಲ್ಲ. ಅವನೇನು ಇದ್ರಾಗ ಶಕ್ತಿ, ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ. ಆದರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗುದಿಲ್ಲ. ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು. 3,500 ಮಾತ್ರ ತೊಗೊಂಡ್ರು. ಯಾಕಂದ್ರೆ ಅವ್ರ ಶಕ್ತಿ ಅಷ್ಟೇ ಇಂಡಿವಿಜುವಲ್. ಮಿಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಮುಗಿದೋದ ಅಧ್ಯಾಯ. ಸೊ ಅವನು ವಿರೋಧ ಮಾಡಿದ್ರು, ನಾವು ಗೆದ್ದಿದ್ದೀವಿ. ಸೊ ಅದು ಮುಗಿದಂಥ ಅಧ್ಯಾಯ ಅಷ್ಟೇ. ಮಹೇಂದ್ರ ತಮ್ಮಣ್ಣವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ, ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಈಗ ಗೊತ್ತಾರ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ. ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು. ಲಾಸ್ಟ್ ಡೇ ಅವರು ಎಲ್ಲಿದ್ರು 2 ದಿವಸ ಯಾರಿಗೂ ಸಿಕ್ಕಿಲ್ಲ. ನಾನೇ ಇದ್ದೆ ಅಲ್ಲಿ ಕುರ್ಚಿಯಲ್ಲಿ, ಹಾವೇರಿಯಲ್ಲಿ. ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದ್ವಿ. ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು. ಅವರ ಅಟೋನ್ ಮಾಡ್ಲಿಕ್ಕೆ ಯಾರ ಪಕ್ಷ ಬಿಟ್ಟು ಯಾರು ಹೋಗಿಲ್ಲ. ಹೀಗಾಗಿ ಪಕ್ಷದ ಪರವಾಗಿದ್ದಾರೆ, ನಮಗೆ ಹಾಕಿದ್ದಾರೆ. ಅವನ ಪರವಾಗಿದ್ದಾರೆ, 3,500 ಜನ ಅವನ್ನ ಹಾಕಿದ್ದಾರೆ. ಸಂಚೆ ಗ್ಯಾರಂಟಿ ಯೋಜನೆಗಳು ವಿಫಲ ಆಯಿತು. ವಿಫಲ ಇಲ್ಲ. ಈಗ ದಾಟಕ್ಕಾಗಲಿಲ್ಲ ಕಾಂಗ್ರೆಸ್ ಸರ್ಕಾರ. ನಾವು ಸೋತಿರ್ಬೋದು. ಸರ್ಕಾರ ಇಷ್ಟೊಂದು ಕಡಿಮೆ ಇದ್ರೊಳಗೆ ಹತ್ರ ಸೋತಿದ್ದೀವಿ. ಅದೀಗ ಹೇಳಿದಲ್ಲ, BJP ಅವರ ಹತ್ರ 2 ಲಕ್ಷ, 3 ಲಕ್ಷ, 4 ಲಕ್ಷ ಇಲ್ಲಲ್ಲ. ಅದು ಗ್ಯಾರಂಟಿಯ ಪ್ರಭಾವ ಕಡಿಮೆ ಆಗಿದೆ. ಮುಂದಿನ ಸಾರಿ ಕೂಡ ಅನುಕೂಲ ಆಗ್ತಿದೆ. ಈಗಾಗಲೇ ಸುಮಾರು 100 ಕಡೆ ನಾವು ಮುನ್ನಡೆಯಲ್ಲಿದ್ದೀವಿ. 100 ಕಾನ್ಸ್ಟಿಟ್ಯೂನ್ಸಿಯಲ್ಲಿ MP ಗೆ ಹಿಡಿದ್ವಿ ನಾವು. ಇನ್ನು MLA ಬಂದ ಅದ್ರ ಪ್ರಶ್ನೆ ಬೇರೆ ಇರ್ತದೆ. ಕೆಲವು ಶಾಸಕರು ಇವತ್ತು ಪಂಚ ಗ್ಯಾರಂಟಿ ಬಂದ್ ಮಾಡುತ್ತೇವೆ ಒತ್ತಾಯ ಮಾಡ್ತಾರೆ CM ಅವರಿಗೆ. ಅದು ಲೀಡ್ ಕಡಿಮೆ ಆಗಿದೆ, ವರ್ಕ್ ಆಗಿದೆ, ಆಗಿಲ್ಲ ಅಂತಿಲ್ಲ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಜನ